ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ಬ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. 2 ದಿನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಸಾರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ನಾನು ಬೆಳಗ್ಗೆನೇ ಅವತ್ತು ಬೇಗ ಎದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಕೊತಾ ಇದ್ದೀನಿ. ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಕಡೆ ಕಾಂಪೌಂಡ್ ಎಲ್ಲ ತೊಳ್ಕೊಂಡು ರಂಗೋಲಿ ಬಿಡ್ತಾ ಇದ್ದೀನಿ. ನನಗೆ ರಂಗೋಲಿ ಹಾಕೋದಂದರೆ ಸಖತ್ ಇಷ್ಟ. ಅದರಲ್ಲಿ ವೆರೈಟಿಯಾಗಿ ಡಿಸೈನಾಗಿ ಹಾಕಬೇಕು ಅಂದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕಿದ್ದೀನಿ. ರಂಗೋಲಿ ಹೇಗಿದೆ ಅಂತ ನನಗೆ ಹೇಳಿ. ಆಚೆ ಕಡೆನೂ ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿದ್ದೀನಿ. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಗ್ಯಾಸ್ಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಇವತ್ತು ರಜೆ ಇರಲಿಲ್ಲ, ಅವಳು ಸ್ಪೋರ್ಟ್ಸಿಗೆ ಸೇರಿದ್ಲು. ಹಾಗಾಗಿ ಅವಳಿಗೆ ಕಾಲೇಜ್ ಇತ್ತು. ಅವಳಿಗೆ ತಿಂಡಿ ಮಾಡಿ ಬಾಕ್ಸಿಗೆ ಕೊಟ್ಟು ಕಳಿಸ್ದೆ. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಕಡಲೆಕಾಳು ಹುಸ್ಲಿನ ಆಮೇಲೆ ಒಂದು 5 ಥರದ ಪ್ರಸಾದ ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿರೋಂಥ ಕಡಲೆಕಾಳನ್ನ ನಾನಿಲ್ಲಿ ತೊಳ್ಕೊಂಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಲೈಟಾಗಿ ಕೋಸಂಬರಿ ಎಲ್ಲ ಮಾಡ್ಕೊಳ್ಳೋಣ ಅಂತ. ನಾವು ಮನೆಯಲ್ಲಿ ನಾವೇನು ವರಮಹಾಲಕ್ಷ್ಮಿ ಹಬ್ಬನ ಜೋರಾಗಿ ಮಾಡಲ್ಲ, ಕಳಸ ಗಿಡ್ಸ ಕೂರಿಸಿ ಜಸ್ಟ್ ಮನೆಯಲ್ಲಿ ಹಬ್ಬ ಅಲ್ವಾ, ಪೂಜೆ ಮಾಡಬೇಕು ಅಂತ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರಸಾದಕ್ಕೆ. ಇವತ್ತು ನಾನು 5 ರೀತಿಯಾದಂಥ ಪ್ರಸಾದನ ಮಾಡ್ಕೊತಾ ಇದ್ದೀನಿ. ನಾನು ಅದೆಲ್ಲ ಏನು ವಿಡಿಯೋ ಮಾಡೋಕ್ಕೋಗಿಲ್ಲ, ಯಾಕಂದರೆ ನನಗೆ ಟೈಮ್ ಸಹ ಇರಲಿಲ್ಲ. ಟೈಮು ಆಲ್ರೆಡಿ ಆಗೋಗಿತ್ತು. ತರಕಾರಿ ಎಲ್ಲ ಏನೇನು ಬೇಕೋ ಅದಕ್ಕೆಲ್ಲ ತರಕಾರಿನೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಇವತ್ತು ನಾನು 5 ರೀತಿಯಾದ ಪ್ರಸಾದನ ಮಾಡಬೇಕು ಅಂತ ಹೇಳಿದ್ನಲ್ಲ. ಅವು ಯಾವ್ಯಾವು ಅಂತಂದರೆ ಕೇಸರಿ ಬಾತು, ಮೊಸರನ್ನ, ಆಮೇಲೆ ರಾತ್ರಿನೇ ಮೊಳಕೆ ಕಟ್ಟಿಟ್ಟಿದ್ದೆ ಹೆಸರು ಕಾಳನ್ನ, ಅದನ್ನು ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪಂಚಾಮೃತ ಇಷ್ಟು ಮಾಡ್ಕೊತಾ ಇದ್ದೀನಿ. ನಾನು ಆ ಕಡೆ ಪ್ರಸಾದ ಮಾಡ್ತಾಯಿದ್ದೆ, ನಮ್ಮ ಮನೆಯಲ್ಲಿ ನನಗೆ ಮಾವಿನ ಸೊಪ್ಪು ಕಟ್ಕೊಡ್ತಾ ಇದ್ದಾರೆ, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಅವರಲ್ಲಿ ಮಾವಿನ ಸೊಪ್ಪು ಕಟ್ಕೊಡ್ತಾಯಿದ್ರೆ ನಾನಿಲ್ಲಿ ಬೇಗ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊಸರನ್ನ ಹಾಗೆ ಕಡಲೆಕಾಳು ಹುಸಲಿ, ಪಂಚಾಮೃತಕ್ಕೆ ಎಲ್ಲ ಬೇಕಾಗಿರೋಂಥ ತರಕಾರಿ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಮಾಡ್ತಾಯಿದ್ದೀನಿ. ಟೈಮ್ ಕೂಡ ಆಗೋಯಿತು. 10:15ಕ್ಕೆ ಶುರು ಮಾಡಿಕೊಂಡೋಳು ನಾನು. 11:30 ಆಗೋಯಿತು. 12 ಗಂಟೆಗೆ ರಾವು ಕಾಲ ಮುಗ್ದೋಗುತ್ತಲ್ಲ, ಅಷ್ಟೊತ್ತಿಗೆ ಎಲ್ಲ ಪ್ರಸಾದಗಳನ್ನ ಮುಗಿಸಿ ಪೂಜೆ ಮಾಡೋಣ ಅಂತ ಐಡಿಯಾ ಇದೆ. ಇಲ್ಲಿ ರೆಸಿಪೀಸ್ ಏನು ನಾನು ಜಾಸ್ತಿ ಶೂಟ್ ಮಾಡೋಕ್ಕೋಗಿಲ್ಲ, ಟೈಮ್ ಆಗಿತ್ತಲ್ವ. ಹಾಗಾಗಿ ಇಲ್ಲಿ ಕಡಲೆಕಾಳು ಹುಸ್ಲೆ ಮಾಡಿದ್ದೀನಿ. ಹಾಗೆ ಇವಾಗ ಕೇಸರಿ ಬಾತ್ಗೋಸ್ಕರ ಗೋಡಂಬಿ, ದ್ರಾಕ್ಷಿ, ಆಮೇಲೆ ರವೆನ ಹುರ್ಕೊತಾ ಇದ್ದೀನಿ. ಸಿಂಪಲ್ಲಾಗಿರೋವೆ ಬೇಗ ಆಗೋಗುತ್ತೆ ಅಂತ ಈ ಐಟಮ್ಗಳನ್ನ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಾದಮೇಲೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದಾಗಿ ಅಲಂಕಾರ ಮಾಡಿದ್ದೀನಿ. ಹೇಗಿದೆ ಅಲಂಕಾರ ದೇವರಿಗೆ ಅಂತ ಹೇಳಿ ಹೂವು ಇಟ್ಟು ಅಲಂಕಾರ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಬಾಳೆಕಂದು ಇಡೋದಕ್ಕೆ ಈ 2 ಸ್ಟ್ಯಾಂಡನ್ನ ಮೀಶೋದಲ್ಲಿ ತರಿಸಿದ್ದೆ. ತುಂಬ ಅಂದರೆ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ 2 ಬಾಳೆಕನ್ನ ಚುಚ್ಚಿ ಮಧ್ಯದಲ್ಲಿ ಇಟ್ಟರೆ ಸ್ಟ್ಯಾಂಡು ತುಂಬ ಹಾಗೆ ನಿಂತಿರುತ್ತೆ, ಚೆನ್ನಾಗಿ ಬೀಳೋದು ಆಮೇಲೆ ಇದಾಗೋದು ಏನೂ ಆಗಲ್ಲ. ಫಸ್ಟು ನಾನು ಬಾಳೆಕಂದನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಕ್ಕಿ ತುಂಬಿ ಅಕ್ಕಿ ಮಧ್ಯೆ ಇಡ್ತಾ ಇದ್ದೆ. ಅದು ಒಂದೊಂದು ಸತಿ ಬಿದ್ದೋಗೋದು, ಆಮೇಲೆ ಗ್ರಿಪ್ ಇಲ್ದಲೆ ಕೆಳಗಡೆ ಬಿದ್ದೋಗೋದು, ಆ ಥರ ಎಲ್ಲ ಆಗೋದು. ನನಗೆ ಈ ಪ್ರಾಡಕ್ಟ್ ಸಿಕ್ಕ ಮೇಲೆ ಅಂತೂ ನನಗೆ ಸಖತ್ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ನಿಂತಿದೆ ನೋಡಿ, ಬೀಳುತ್ತೆ ಅನ್ನೋ ಭಯ ಇರೋಲ್ಲ. ನಿಮಗೆ ಯಾರಿಗಾದರೂ ಈ ಪ್ರಾಡಕ್ಟ್ನ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅವೆಲ್ಲ 2 ಸ್ಟ್ಯಾಂಡ್ನಲ್ಲಿ ಬಾಳೆಕನ್ನೆಲ್ಲ ಇಟ್ಬಿಟ್ಟು ಇವಾಗ ನಾನು ಹಣ್ಣುಗಳನ್ನ ತೊಳೆದಿಡ್ತಾ ಇದ್ದೀನಿ. ಹಣ್ಣುಗಳಲ್ಲಿಟ್ಟ ಈಗ ಪ್ರಸಾದ ಕೂಡ ಆಲ್ರೆಡಿ ರೆಡಿಯಾಗಿದೆ, ಅದು ಕೂಡ ರೆಡಿ ಮಾಡಿ ಇಡಬೇಕು ಇವಾಗ. ಇಲ್ಲಿ ಬಾಗಿಲಿಗೆ ನಾನು ಹೂ ಇಡ್ತಾ ಇದ್ದೀನಿ ಈ ರೀತಿಯಾಗಿ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಇವಾಗ ನಾನು ಹೋಗಿ ರೆಡಿ ಆಗಬೇಕು. ಪ್ರಸಾದ ಕೂಡ ರೆಡಿಯಾಗಿದೆ.
ಈಗ ತರದ್ದು ಅಲಂಕಾರ ಮಾಡಿದ್ದೀನಿ, ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಹಬ್ಬ ವಾಡಿಕೆ ಇಲ್ಲ, ಹಾಗಾಗಿ ಮನೆಯಲ್ಲಿ ಹಬ್ಬದ ದಿನ ದೀಪ ಹಚ್ಚಬೇಕಲ್ಲ, ಹಾಗಾಗಿ ಎಲ್ಲದನ್ನೂ ರೆಡಿ ಮಾಡಿ ದೇವ್ರ ದೀಪನ ಹಚ್ಚಬೇಕು. ಪ್ರಸಾದ ಕೂಡ 5 ಥರ ಪ್ರಸಾದ ಮಾಡಿದ್ದೀನಿ ಇವತ್ತು. ಅಂದರೆ ಚಿಕ್ಕದಾಗಿ ಮಾಡಿದ್ದೀನಿ, ಬೇಗ ಆಗೋವಂಥದ್ದೇ ಮಾಡಿದ್ದೀನಿ. ಏನು ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ನೋಡಿ. ಇದೇ ನಾನು ಮಾಡಿರೋಂತಹ 5 ಥರದ ಪ್ರಸಾದ. ಬೇಗ ಹೆಸರು ಕಾಳು ಕೋಸಂಬರಿ ಮಾಡಿದ್ದೀನಿ, ಮೊಳಕೆ ಕಟ್ಟಿ ಹೆಸರು ಕಾಳು ಕೋಸಂಬರಿ, ಹಾಗೆ ಕಡಲೆಕಾಳು ಹುಸ್ಲಿ ಮಾಡಿದ್ದೀನಿ, ಪಂಚಾಮೃತ ಮಾಡಿದ್ದೀನಿ, ಹಾಗೆ ಮೊಸರನ್ನ, ಆಮೇಲೆ ಕೇಸರಿ ಬಾತು, ಇಷ್ಟೇ ಮಾಡಿರೋದು. ಇಲ್ಲಿನೂ ಹಣ್ಣುಗಳಿಟ್ಟಿದ್ದೀನಿ. ಪೂಜೆಗೆ ನೋಡಿ ರೆಡಿಯಾಗಿದೆ ಪೂಜೆಗೆ. ಇವಾಗ ನಾನು ಹೋಗಿ ರೆಡಿಯಾಗಿಬಿಟ್ಟು ಹಬ್ಬದ ದಿನ ಸ್ಯಾರಿ ಉಟ್ಕೊಂಡು ರೆಡಿಯಾಗದೆ ಒಂದು ಖುಷಿ ಅಲ್ವಾ. ಇದು ಕಾಟನ್ ಸ್ಯಾರಿ, ತುಂಬ ವರ್ಷ ಆಯಿತು ತೊಗೊಂಡು. ಹೇಗೆ ಕಾಣಿಸ್ತಿದ್ದೀನಿ ಈ ಸ್ಯಾರಿಯಲ್ಲಿ ಅಂತ ಹೇಳಿ ಪೂಜೆ ಮಾಡೋಣ ಬನ್ನಿ. ಇವಾಗ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಒಂದು ವಾರದಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೈಕೈ ಎಲ್ಲ ಸುಸ್ತು ಮಾಡಿಕೊಂಡು ಏನೇ ಮಾಡಿದ್ರೂ ಹಬ್ಬದ ದಿನ ಅಂತ ಬಂದಾಗ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮನಸ್ಸಿಗೆ ಒಂಥರ ಪ್ರಶಾಂತತೆ ಸಿಗುತ್ತೆ. ಏನಂತೀರಾ ಇದೆಲ್ಲ? ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಊಟ ಮಾಡ್ಕೊಂಡ್ವಿ. ಮಧ್ಯಾಹ್ನ 12:30 1 ಗಂಟೆ ಆಗೋಗಿತ್ತು ಪೂಜೆ ಮುಗಿಯೋಷ್ಟೊತ್ತಿಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಶಾಂತವಾಗಿ ಕೈ ಮುಕ್ಕೊಂಡು ಮತ್ತೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸಂಜೆ ಮತ್ತೆ ಅರಶಿನ ಕುಂಕುಮಕ್ಕೆ ಕರೆದಿರ್ತಾರಲ್ಲ, ಅದಕ್ಕೆ ರೆಡಿಯಾಗಿದ್ದೀವಿ ನೋಡಿ. ನಾನು ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಈ ಸ್ಯಾರಿಲಿ ಹೇಗೆ ಕಾಣಿಸ್ತೀನಿ? ಯೆಲ್ಲೋ ವಿತ್ ಗ್ರೀನ್, ಎವರ್ ಗ್ರೀನ್ ಕಾಂಬಿನೇಷನ್ ಅಲ್ವಾ, ಸಿಂಪಲ್ಲಾಗಿ. ಇದು ನಮ್ಮ ಅಮ್ಮನ ವಾಲೆ ನಾನು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಹೇಳಿ ನನಗೆ. ನನ್ನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ ಇವತ್ತು. ಅವಳಿಗೆ ವೀಡಿಯೋ ಮಾಡಬಾರ್ದಂತೆ, ಅವಳಿಗೆ ವೀಡಿಯೋ ಮಾಡಿದರೆ ಸಿಟ್ಟು ಬರುತ್ತಾ ಇದೆ. ಆದರೂ ಪೂಜೆ ಮಾಡಮ್ಮ, ನಾನು ನಿನ್ನ ತೆಗಿತಾ ಇಲ್ಲ, ದೇವ್ರನ್ನ ತೆಗಿತಾ ಇದ್ದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿ ವೀಡಿಯೋ ಸ್ವಲ್ಪ ಮಾಡಿಕೊಂಡೆ. ಆದರೂ ಅವಳು ವೀಡಿಯೋ ಮಾಡಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದಾಳೆ. ಸಂಜೆ ಆದಮೇಲೆ ಪೂಜೆ ಮಾಡಬೇಕಲ್ಲ, ಅವಳು ಮಾಡ್ತಾಯಿದ್ದಾಳೆ. ಬೆಳಗ್ಗೆ ಇರಲಿಲ್ವಲ್ಲ, ಅವಳು ಸ್ಪೋರ್ಟ್ಸಿಗೆ ಹೋಗಿದ್ಲು ಕಾಲೇಜಿಗೆ, ಹಾಗಾಗಿ ಸಂಜೆ ಪೂಜೆ ಮಾಡ್ತಾಯಿದ್ದಾಳೆ ಫ್ರೆಶ್ ಅಪ್ ಆಗಿಬಿಟ್ಟು. ಈಗ ನಾನು ನನ್ನ ಮಗಳು ಇಬ್ಬರು ರೆಡಿ ಆಗಿದ್ವಿ. ಬೇಗ ಹೋಗ್ಬಿಟ್ಟು ಬರಬೇಕು. ಟೈಮ್ ಆಲ್ರೆಡಿ 7:30 ಆಗಿದೆ. ಇದು ನಮ್ಮ ಅಮ್ಮನ ವಾಲೆ, ತುಂಬ ದಿನ ಆದಮೇಲೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಬ್ಲ್ಯಾಕ್ ಬೀಡ್ಸ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳು ಕೂಡ ರೆಡಿ ಆಗ್ತಾ ಇದ್ದಾಳೆ. ಈಗ ಬೇಗನೆ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಹೋಗಿ ಬಂದುಬಿಡೋಣ ಬನ್ನಿ. ಅರಿಶಿನ ಕುಂಕುಮ ತೊಗೊಂಬಂದ್ವಿ. ರಿಟರ್ನ್ ಗಿಫ್ಟಲ್ಲಿ ಒಬ್ಬರು ನಮಗೆ ಒಂದು ಬಾಟ್ಲ್ ಕೊಟ್ಟಿದ್ದರು, ಗ್ಲಾಸ್ ಬಾಟ್ಲು. ಎಷ್ಟು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಏನಾದರೂ ಇಷ್ಟ ಆಗಿದರೆ, ಏನಾದರೂ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.